ಮೊದಲ ವರ್ಷದ ಮೊದಲ ದಿನವೇ ಮಧ್ಯರಾತ್ರಿ ನಂತರದ ಒಂದು ಆಕ್ಸಿಡೆಂಟ್, ಟೂ ವೀಲರ್ ಅಲ್ಲಿ ಕಾಪುನಲ್ಲಿ ಒಂದು ಯಂಗ್ಸ್ಟರ್ಸ್ ಆಕ್ಸಿಡೆಂಟ್ ಅಲ್ಲಿ ತೀರಿಕೊಳ್ತಾರೆ. ನಾನು ಈ ಮಾತನ್ನ ಬಹಳಷ್ಟು ಸಲ ಹೇಳಿದ್ದೇನೆ, ಆದ್ರೆ ಇವತ್ತು ಮತ್ತೆ ಹೇಳ್ತೇನೆ. ಬಹುಶಃ ಕಳೆದ 3-4 ತಿಂಗಳುಗಳಿಂದ ಈ ಒಂದು ಹೈವೇಯಲ್ಲಿ ಮಧ್ಯರಾತ್ರಿಯ ನಂತರ ಬಿಟ್ವೀನ್ 12 and 4 ಗಂಟೆಯ ಒಳಗಡೆ ಸುಮಾರು ನನಗೆ ಅತ್ಯಂತ ಪರಿಚಯ ಇದ್ದವರೇ ಸುಮಾರು 4-5 ಜನರ ರೋಡ್ ಆಕ್ಸಿಡೆಂಟ್ ನಲ್ಲಿ ಮೃತ್ಯು ಆಗಿದೆ. ಯಾಕೆ ಈ ಲೇಟ್ ನೈಟ್ ಅಥವಾ ಅರ್ಲಿ ಮಾರ್ನಿಂಗ್ ಅಲ್ಲಿ ಆಕ್ಸಿಡೆಂಟ್ ಗಳು ತುಂಬಾ ಜಾಸ್ತಿ ಆಗ್ತಾ ಇವೆ? ಇದಕ್ಕೆ ಕಾರಣ ಇಷ್ಟೇ. ಒಂದು, ಗಾಡಿ ಆ ರೋಡ್ ಅಲ್ಲಿ ರಾತ್ರಿಯ ಹೊತ್ತು ಜನರು ಕೂಡ ಓಡಾಡುವುದಿಲ್ಲ, ವೆಹಿಕಲ್ ಕೂಡ ಓಡಾಡುವುದಿಲ್ಲ. ರೋಡ್ ಕ್ಲಿಯರ್ ಆದಾಗ ಆದಷ್ಟು ಫಾಸ್ಟ್ ಹೋಗುವಂತ ಒಂದು ಸ್ಪಿರಿಟ್ ಬರ್ತದೆ. ಮತ್ತು ಸೆಕೆಂಡ್, ಕೆಲವೊಮ್ಮೆ ಏನು ಅಮಲು ಪದಾರ್ಥದ ಸೇವನೆಯಿಂದ ಕೂಡ ಒಂದು ಹೊಸ ಕಿಕ್ ಬರ್ತದೆ. ಈಗ ಯಾರೆಲ್ಲ ಮಧ್ಯರಾತ್ರಿಯ ನಂತರ ಆಕ್ಸಿಡೆಂಟ್ ಆಗ್ತಾರೆ ಅವರೆಲ್ಲ ಏನು ಡ್ರಿಂಕ್ಸ್ ಮಾಡಿ ಆಕ್ಸಿಡೆಂಟ್ ಆದದ್ದಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಟೂ ವೀಲರ್ಸ್ ಇರ್ಲಿ, ಕಾರ್ ಇರ್ಲಿ, ಬಹಳ ಜಾಗರೂಕತೆಯಿಂದ ಒಂದು ಮಾತನ್ನ ಕೇಳಬೇಕು. ಆ ರೋಡ್ ಖಾಲಿ ಇದೆ ಅಂತ ಮನಸ್ಸಿಗೆ ಬಂದಾಗೆ ಸ್ಪೀಡ್ ಅಲ್ಲಿ ಹೋಗಬೇಡಿ. ಯಾಕೆಂದ್ರೆ ಕೆಲವೊಮ್ಮೆ ಡಿವೈಡರ್, ಕೆಲವೊಮ್ಮೆ ನಾಯಿ ಅಥವಾ ಯಾವುದೇ ಒಂದು ಸಡನ್ ಅಲ್ಲಿ ನಿಂತಿದ್ದ ವೆಹಿಕಲ್ ಗೆ ಹೋಗಿ ಡಿಕ್ಕಿ ಹೊಡೆದ್ರು ಕೂಡ ಪ್ರಾಣಕ್ಕೆ ಅಪಾಯ. ಈ ಮಧ್ಯರಾತ್ರಿಯ ನಂತರ ಹೆಚ್ಚಾಗಿ ಆಕ್ಸಿಡೆಂಟ್ ನಲ್ಲಿ ಸತ್ತವರಲ್ಲಿ ಯಂಗ್ಸ್ಟರ್ಸ್ ತುಂಬಾನೇ ಹೆಚ್ಚಾಗಿದ್ದಾರೆ. ಸೊ ನಾನೊಂದು ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ, ಅನಗತ್ಯವಾಗಿ ಮಧ್ಯರಾತ್ರಿಯ ನಂತರ ಹೊರಗೆ ಹೋಗಬೇಡಿ. ನಿಮ್ಗೆ ಒಂದು ವೇಳೆ ಹೋಗ್ಲೇಬೇಕೆಂದ್ರೆ ನಿಮ್ಮ 2 ಕಿವಿ ಮತ್ತು ಕಣ್ಣುಗಳು ಓಪನ್ ಆಗಿರ್ಲಿ. ಯಾಕೆಂದ್ರೆ ಯಾವ ಹೊತ್ತಿಗೆ ಎಲ್ಲಿಂದ ವೆಹಿಕಲ್ ಗಳು ಯಾರು ತಪ್ಪು ಮಾಡ್ತಾರಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದರಿಂದ ಇನ್ನೊಂದು ಪ್ರಾಬ್ಲಮ್ ಆಗಿದೆ ಏನೆಂದ್ರೆ, ಈ ಸೀಸನ್ ಅಲ್ಲಿ ಪಾರ್ಟಿಗಳು ನಡೀತಾ ಇವೆ. ಈ ಗವರ್ಮೆಂಟ್ ಅಥಾರಿಟಿ ಹೇಳ್ಬಹುದು 10:30-11 ಗಂಟೆಯೊಳಗೆ ಪಾರ್ಟಿ ಕ್ಲೋಸ್ ಮಾಡಿ ಅಂತ. ಆದ್ರೆ ಅದೆಷ್ಟೋ ಪಾರ್ಟಿಗಳು 4 ಗೋಡೆಯ ಮಧ್ಯೆ ರಾತ್ರಿ 2 ಗಂಟೆವರೆಗೆ ನಡೀತಾ ಇವೆ. ದಟ್ ಇಸ್ ಓಕೆ. ಆದ್ರೆ ಇನ್ನೊಂದು ಹುಚ್ಚಾಟ ಶುರುವಾಗಿದೆ. ಆಫ್ಟರ್ ಪಾರ್ಟಿ ಅಂತ ಒಂದು ಯಂಗ್ಸ್ಟರ್ಸ್ ಅಲ್ಲಿ ಕಾನ್ಸೆಪ್ಟ್ ಬಂದಿದೆ. ಈ ಆಫ್ಟರ್ ಪಾರ್ಟಿಯಿಂದ ಏನಾಗ್ತದೆ ಅಂದ್ರೆ, ಪಾರ್ಟಿ ಮುಗಿದ ನಂತರ ಇನ್ನೊಂದು ಪ್ಲೇಸಿಗೆ ಹೋಗಿ ಮತ್ತೆ ಕೂತ್ಕೊಂಡು ಮತ್ತೆ ಡ್ರಿಂಕ್ಸ್ ಮಾಡಿ ಮತ್ತೆ ಎಂಜಾಯ್ ಮಾಡಿ 3-4 ಗಂಟೆಗೆ ರೋಡ್ ಅಲ್ಲಿ ಬಂದು ಮನಸ್ಸಿಗೆ ಬಂದಾಗೆ ಸ್ಪೀಡ್ ಅಲ್ಲಿ ಹೋಗ್ತಾರೆ. ದಯಮಾಡಿ ಇದನ್ನ ಸ್ಟಾಪ್ ಮಾಡಿ. ಯಾಕೆಂದ್ರೆ ಪ್ರತಿಯೊಂದು ಜೀವ ಕೂಡ ಅಮೂಲ್ಯವಾದದ್ದು. ಇದರ ಹಿಂದೆ ಕೂಡ ಹೇಳಿದ್ದೇನೆ, ಈಗಲೂ ಕೂಡ ಹೇಳಿದ್ದೇನೆ, ಪೇರೆಂಟ್ಸ್ ಗೆ ಹೇಳ್ತೇನೆ, ಮಧ್ಯರಾತ್ರಿಯ ನಂತರ ಆಫ್ಟರ್ 11-12 ನಂತರ ಅನಗತ್ಯವಾಗಿ ಮಕ್ಕಳಿಗೆ ಬೈಕ್, ಕಾರ್ ಕೊಡಬೇಡಿ. ಒಂದು ವೇಳೆ ನೀವು ಕೊಟ್ಟದ್ದೇ ಇದ್ದಲ್ಲಿ ನಿಮ್ಮ ಚಾವಿಯನ್ನು ಎಲ್ಲಿಯಾದ್ರೂ ಅಡಗಿಸಿಡಿ. ಯಾಕೆಂದ್ರೆ ಮನೆಯಲ್ಲಿ ಹೇಳದೆ ಹೋಗಿ ಕೆಲವರು ಆಕ್ಸಿಡೆಂಟ್ ಆದವರು ತುಂಬಾ ಜನ ಇದ್ದಾರೆ. ನಾನು ಎಲ್ಲ ಯಂಗ್ಸ್ಟರ್ಸ್ ಹತ್ರ ಮತ್ತು ಎಲ್ಲ ಟೂ ವೀಲರ್ ಮತ್ತು ಕಾರ್ ರಾತ್ರಿ ಸ್ಪೆಷಲಿ ನೆಗ್ಲಿಜೆನ್ಸಿಯಲ್ಲಿ ಡ್ರೈವ್ ಮಾಡುವವರಲ್ಲಿ ಹೇಳ್ತೇನೆ, ಏನು ಆಕ್ಸಿಡೆಂಟ್ ಆದವರು ಸತ್ತು ಹೋಗ್ತಾರೆ, ಆದ್ರೆ ಅವರನ್ನ ನಂಬಿದವರು, ಪ್ರೀತಿಸುವವರು, ಮನೆಯವರು, ಅದು ಜೀವಮಾನವಿಡೀ ಜೀವ ಇದ್ದು ಕೂಡ ಸತ್ತಂತೆ. ಇನ್ನೊಬ್ಬರ ಬಗ್ಗೆ ನಮಗೆ ಯಾವಾಗಲೂ ಸ್ವಲ್ಪ ಕಾಳಜಿ ಇರಲಿ. ಇನ್ನೊಬ್ಬರ ಬಗ್ಗೆ ಕೂಡ ನಾವು ಯೋಚನೆ ಮಾಡುವ. ಆಕ್ಸಿಡೆಂಟ್ ಆದವರು ಅಲ್ಲಿ ಸತ್ತು ಹೋಗ್ತಾರೆ. ಜೀವ ಇದ್ದವರ, ಪ್ರೀತಿ ಮಾಡುವವರ ಪ್ರೀತಿಯ ಅವರ ಗತಿ ಏನು?